ನಿಮಗೆ ಸಂಧಿವಾತದ ಸಮಸ್ಯೆ ಇದೆಯಾ? ಹಾಗಿದ್ರೆ ತೆಂಗಿನ ನಾರಿನ ಟೀಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಬೆಳಗ್ಗೆ ಟೈಮಲ್ಲಿ ಹಾಲು ಕಾಯಿಸೋಕ್ಕಿಟ್ಟಿರ್ತೀವಿ, ಹಾಲು ಉಕ್ಕಿ ಹೋಗ್ಬಿಡುತ್ತೆ. ಸಿಮ್ಮಲ್ಲಿಟ್ಟರು ಕೆಲವೊಂದು ಸಲ ಉಕ್ಕಿ ಹೋಗಬಾರ್ದು ಅಂದರೆ ಒಂದು ಮರದ ಸೌಟು ಅಥವಾ ಸ್ಪೂನನ್ನು ಹಾಕಿ. ಸ್ಪೂನ್ ಹಾಕಿದ ತಕ್ಷಣ ಹಾಲು ಉಕ್ಕೋದಿಲ್ಲ. ಟ್ರೈ ಮಾಡಿ ನೋಡಿ, ನಿಮಗೆ ಈ ಟಿಪ್ ಇಷ್ಟ ಆಗುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬರೋಣ. ನಾವಿಲ್ಲಿ ವ್ಯಾಸಲಿನ್ ಮತ್ತು ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಲಿಫ್ಟ್ ಕೇರ್ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ, ಈ ರೀತಿ ಮಾಡ್ಕೋಬೋದು. ಒಂದು ಸ್ವಲ್ಪ ಲಿಪ್ಸ್ಟಿಕ್ ತೊಗೊಳ್ಳಿ. ವ್ಯಾಸಲಿನ್ಗೆ ಈ ಲಿಪ್ಸ್ಟಿಕ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲಿಪ್ಸ್ ಕೇರ್ ರೆಡಿ ಆಯಿತು. ಈ ಟ್ರಿಕ್ಕನ್ನು ಫಾಲೋ ಮಾಡಿಕೊಂಡ್ರೆ ಲಿಪ್ಸ್ ಕೇರ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಲಿಪ್ಸ್ ಕೇರ್ಗೂ ಇದಕ್ಕೂ ಯಾವ ಡಿಫ್ರೆನ್ಸು ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಶೈನಿಂಗ್ ಆಗಿ. ಕೈಗೆ ಹಾಕ್ಕೊಂಡಾಗ ಡಿಫ್ರೆನ್ಸ್ ನೀವೇ ಕಾಣ್ಬೋದು. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಿಮಗಿದು ಇಷ್ಟ ಆಗುತ್ತೆ. ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಬರೋಣ. ನಿಮ್ಮ ಹತ್ರ ಕಾಮಾಕ್ಷಿ ದೀಪ ಇದ್ದರೆ ಹೀಗೆ ಮಾಡ್ಬೋದು. ಕಾಮಾಕ್ಷಿ ದೀಪಕ್ಕೆ ನಾವು ಎಷ್ಟೇ ಹೂವು ಇಡಕ್ಕೆ ಹೋದ್ರೂ ಬಿದ್ದೋಗ್ಬಿಡುತ್ತೆ, ಹೂವು ನೀಟಾಗಿ ನಿಲ್ಲಲ್ಲ. ಇದಕ್ಕೆ ಮೇಲೆ ಹೂವು ಮುಡಿಸಿದ್ರೆ ಕೆಳಗಡೆ ದೀಪ ಹಚ್ಚಿದರೆ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ನಾವು ತುಂಬ ಟ್ರೈ ಮಾಡ್ತಾ ಇರ್ತೀವಿ, ಎಷ್ಟು ಮಾಡಿದರೂ ಇಲ್ಲಿ ಒಂದು ಹೂವು ಸಿಗ್ಸೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನೀವು ಈ ಐಡಿಯಾನ ಯೂಸ್ ಮಾಡ್ಬೋದು. ಕಾಮಾಕ್ಷಿ ದೀಪದ ಹಿಂಭಾಗ ನಿಮ್ಮ ಹತ್ರ ಏನಾದರೂ ಡಬಲ್ ಟೇಪ್ ಅಥವಾ ಗಮ್ ಟೇಪ್ ಏನಾದರೂ ಇದ್ದರೆ ಒಂದು 2-3 ಪೀಸಷ್ಟು ನೀವು ಕಟ್ ಮಾಡಿ ನೋಡಿ, ಈ ಥರ ಹಿಂಭಾಗ ನೀವು ಅಂಟಿಸ್ಕೊಳ್ಳಿ. ನೀವು ಯಾವುದೇ ಹೂವು ತೊಗೊಳ್ಳಿ, ಸುಗಂಧರಾಜ್, ಕನಕಾಂಬರ ಹೂವು ಹೆಣೆದ್ಬಿಟ್ಟು ನೀವು ಆರಾಮಾಗಿ ಮುಡಿಸ್ಬೋದು. ನೋಡಿ, ಇವಾಗ ನಾನು ಸೇವಂತಿಗೆ ಹೂವನ್ನು ನಾನು ಮುಡಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸುಗಂಧರಾಜು ಹೂವನ್ನು ನೀಟಾಗಿ ಜೋಡಿಸ್ತಾ ಬಂದರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬಿದ್ದೋಗಲ್ಲ, ಎಷ್ಟು ಚೆನ್ನಾಗಿ ಗ್ರಿಪ್ ಆಗಿ ನಿಂತಿದೆ ನೋಡಿ. ಈ ಒಂದು ಟಿಪ್ಸನ್ನು ಫಾಲೋ ಮಾಡಿಕೊಂಡು ಕಾಮಾಕ್ಷಿ ದೀಪಕ್ಕೆ ನಾವು ಅಲಂಕಾರ ಮಾಡ್ಬೋದು. ಮಧ್ಯದಲ್ಲಿ ಒಂದು ಗುಲಾಬಿ ಹೂ ಇಟ್ಟಿದ್ದೀನಿ, ಎಷ್ಟು ಸುಂದರವಾಗಿ ದೀಪ ಕಾಣಿಸುತ್ತೆ, ನೀವೇ ನೋಡ್ತಿರ್ಬೋದು. ಇನ್ಮೇಲೆ ನೀವು ಕೂಡ ಕಾಮಾಕ್ಷಿ ದೀಪಕ್ಕೆ ಇದೇ ರೀತಿಯಾಗಿ ಅಲಂಕಾರ ಮಾಡ್ಕೊಳ್ಳಿ, ತುಂಬ ಸುಂದರವಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವು ಈ ರಿಂಗ್ಗಳು ಹಾಕ್ಕೊಂಡಿರ್ತೀವಿ, ಕೆಲವೊಂದ್ಸಲ ಟೈಟ್ ಆಗಿಬಿಡುತ್ತೆ. ತುಂಬ ದಿವಸಗಳಾದರೆ ತೆಗೆಯೋದು ಟೈಟ್ ಆಗಿಬಿಡುತ್ತೆ, ತೆಗಿಯೋಕ್ಕಾಗಲ್ಲ. ಮಕ್ಕಳುಗಳಿಗೆ ನಾವು ಹಾಕಿಬಿಡ್ತೀವಿ, ಸ್ವಲ್ಪ ಟೈಟ್ ಆದ್ರೂ ಮಕ್ಕಳಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ನೋವಾಗುತ್ತೆ. ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಆರಾಮವಾಗಿ ನೀವು ಈ ಒಂದು ದಾರದಿಂದ ರಿಂಗನ್ನು ತೆಗಿಬೋದು. ನೀವು ಯಾವುದಾದ್ರೂ ಸ್ವಲ್ಪ ದಪ್ಪದಾಗಿರೋ ದಾರ ತಗೊಳ್ಳಿ, ಆರಾಮವಾಗಿ ಇದರೊಳಗೆ ದಾರನ ಹೊಗ್ಗಿಸ್ಕೊಳ್ಳಿ. ನಿಧಾನವಾಗಿ ಇದರೊಳಗಡೆ ದಾರನ ತಗೊಂಬಿಡಿ. ಸ್ವಲ್ಪ ದಪ್ಪ, ಸ್ವಲ್ಪ ಗಟ್ಟಿಯಾಗಿರಬೇಕು ದಾರ. ಆ ದಾರನ ತಗೊಂಡು ಒಂದು ಪೀಸನ್ನು ಈ ಸೈಡ್ ಇಟ್ಕೊಂಡು ಇನ್ನೊಂದು ಪೀಸಲ್ಲಿ ಚೆನ್ನಾಗಿ ಸುತ್ತಬಿಡಿ. ಬೆರಳಿಗೆ ನೋಡಿ ಸುತ್ತಬಿಟ್ಟು ಅಲ್ಲೊಂದು ನಾಟ್ ಹಾಕ್ಕೊಂಬಿಡಿ, ಗಂಟು ಹಾಕ್ಕೊಂಬಿಡಿ, ಇಲ್ಲಾಂದರೆ ಗಮ್ ಟೇಪ್ ಹಾಕ್ಕೊಂಬಿಡಿ. ಇಲ್ಲಾಂದರೆ ಇಲ್ಲಿ ನಾವು ತೆಗಿತಿದ್ದಂಗೆ ಅದು ಹೋಗ್ಬಿಡುತ್ತೆ. ನಾನು ಹಂಗೆ ನಾಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಈ ಒಂದು ಕಡೆಯಿಂದ ಉಲ್ಟಾ ಸುತ್ತಬೇಕು. ನಾವು ಉಲ್ಟಾ ಸುತ್ತುತ್ತಾ ಲೂಸ್ ಆಗ್ತಾ ಬರುತ್ತೆ. ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಉಲ್ಟಾ ಸುತ್ತುತ್ತಾ ಲೂಸಾಗಿ ರೌಂಡಾಗಿ ತಿರುಗುತ್ತೆ. ನಿಧಾನವಾಗಿ ಈ ಥರ ತಿರುಗಿಸ್ಕೋಬೇಕು. ಆ ಥರ ಮಾಡ್ತಾ ನಿಧಾನವಾಗಿ ಈ ರಿಂಗು ವಾಪಸ್ ಬರುತ್ತೆ ಹೊರಗಡೆ. ನೋಡ್ತಾ ಇರ್ಬೋದು ನೀವು. ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೀವು ರಿಂಗ್ಗಳನ್ನು ಟೈಟ್ ಆದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಶೆಟ್ರತ್ತ ಹೋಗೋ ಅವಶ್ಯಕತೆ ಇಲ್ಲ. ನಾವೇ ಇದನ್ನು ರಿಮೂವ್ ಮಾಡ್ಕೊಬೋದು. ಈ ಒಂದು ಐಡಿಯಾನ ಯೂಸ್ ಮಾಡಿ. ಮೇನಾಗಿ ಮಕ್ಕಳಿಗೆ ಈ ಥರ ಆದಾಗ ನೀವು ಆರಾಮಾಗಿ ಈ ಒಂದು ಐಡಿಯಾನ ಯೂಸ್ ಮಾಡಿ ರಿಂಗ್ಗಳನ್ನು ತೆಗಿಬೋದು. ನೋಡಿ ಎಷ್ಟು ಆರಾಮವಾಗಿ ಬಂತು ನೋಡಿ. ಯಾವುದೇ ಆದ ಕಷ್ಟ ಇಲ್ಲ, ಯಾವುದು ಸೋಪ್ ಹಾಕಿಲ್ಲ, ಏನೂ ಇಲ್ಲ, ದಾರದಲ್ಲೇ ಆರಾಮವಾಗಿ ಬಂದಿದೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇವಾಗ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ. ತೆಂಗಿನ ನಾರು ಇದ್ದೇ ಇರುತ್ತೆ, ತೆಂಗಿನ ನಾರನ್ನು ವೇಸ್ಟ್ ಮಾಡಬೇಡಿ, ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ. ನಾವು ತೆಂಗಿನ ನಾರನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದಂತ ನಾವು ವಿಡಿಯೋದಲ್ಲಿ ಆಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಹಾಕ್ತೀನಿ, ನೋಡ್ತಾ ಹೋಗಿ. ಮತ್ತೆ ತೊಳ್ಕೊಂಡು ನೋಡಿ, ಇದನ್ನು ನೀರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಈಗ ನಾವು ಒಂದು ಟೀ ಪಾತ್ರೆಗೆ ಹಾಕಿ
ಇದನ್ನು ನೀರು ನಮಗೆ 1.5 ಇಂದ 2 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ಅದರಲ್ಲಿ ಒಂದು 1/4 ಗ್ಲಾಸದಷ್ಟು ನೀರು ಇಂಗೋಗೋವರೆಗೂ ನಾವು ಇದನ್ನು ಕುದಿಸ್ಬೇಕಾಗುತ್ತೆ. ಇದಕ್ಕೆ ಬೇರೆ ಏನೂ ಬೇಡ, ನಾವು ಬರೀ ನೀರನ್ನು ಮತ್ತು ನಾವು ಈ ತೆಂಗಿನ ನಾರನ್ನು ಮಾತ್ರ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಕುದಿಲಿ. ನಾವು ಒಂದು 2 ಗ್ಲಾಸಷ್ಟು ನೀರು ಹಾಕಿರ್ತೀನಿ ಇದಕ್ಕೆ. ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಇಂಗೋಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಒಂದು ಸಲ ಕುದಿಯೋದಕ್ಕೆ ನೀರು ಕಲರೆಲ್ಲ ಚೇಂಜ್ ಆಗ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಆಯುರ್ವೇದಿಕ್ ಆಗಿ ಕಲ್ಲರು ನ್ಯಾಚುರಲ್ ಆಗಿ ಬರ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ರೆಡ್ ಕಲರ್ ಟಾನಿಕ್ ಥರ ರೆಡಿಯಾಗಿದೆ, ಡಿಕಾಕ್ಷನ್ ಥರ ರೆಡಿಯಾಗಿದೆ. ಇದು ನಾನಾ ರೀತಿಯ ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇರ್ತಾ ಇದೆ ನೋಡಿ. ಹಾಗೆ ಸಂಧಿವಾತದಿಂದ ಬಳಲುತ್ತಿರುವವರಿಗೆ ತೆಂಗಿನ ನಾರಿನ ಉತ್ತಮ ಔಷಧವಾಗಿದೆ ಈ ಒಂದು ನೀರು. ಇದು ತೆಂಗಿನ ಸಿಪ್ಪೆಯಲ್ಲಿರುವ ಉರಿಯೂತ ನಿವಾರಕ ಗುಣಗಳು ಸಂಧಿವಾತದ ನೋವನ್ನು ಹೋಗಲಾಡಿಸುತ್ತದೆ. ತೆಂಗಿನ ನಾರಿನ ಟೀ ರೆಡಿ ಆಯಿತು ಸ್ನೇಹಿತರೆ. ಇದನ್ನು ನಾವಿವಾಗ ಸೋಸ್ಕೊಳ್ಳೋಣ. ಮತ್ತು ಈ ಟೀ ಕುಡಿಯಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಚೊಗುರಿನಂಶ ಇರೋದ್ರಿಂದ ಔಷಧಿ ಗುಣಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಹೊಂದಿದೆ ಇದು. ನೋಡಿ, ಇವಾಗ 1 ಗ್ಲಾಸಿನಷ್ಟು ನಮಗೆ ಇದು ಸಿಕ್ಕಿದೆ ನೋಡಿ. ಈಗ ಇದು ಟೀ ರೆಡಿ ಆಯಿತು. ಈ ಒಂದು ಚುಂಗು ಕೂಡ ವೇಸ್ಟ್ ಆಗಲ್ಲ. ಇದನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡು ದೋಸೆ ತವಕ್ಕೆ ಹಚ್ಚೋಕೆ ಇಟ್ಕೊಬೋದು, ಇಲ್ಲಾಂದರೆ ಬ್ರಷ್ ಆಗಿ ನಾವು ಬಳಸ್ಬೋದು. ದೇವ್ರ ಸಾಮಾನೆಲ್ಲ ಉಜ್ಜಕ್ಕೂ ಕೂಡ ಬೆಳೆಸ್ಬೋದು. ನೋಡಿ, ನಮ್ಮ ಬಿಸಿ ಬಿಸಿ ತೆಂಗಿನ ನಾರಿನ ಟೀ ರೆಡಿಯಾಗಿದೆ. ಡಿಕಾಕ್ಷನ್ ಥರ ಕಲರ್ ಬಂದಿದೆ ನೋಡಿ. ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು. ಏನು ಪದಾರ್ಥವನ್ನು ಹಾಕಿಲ್ಲ, ಬರೀ ತೆಂಗಿನ ನಾರನ್ನು ಕುದಿಸಿರೋದು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದು ನಾವು 1 ಗ್ಲಾಸ್ ಕುಡಿದ್ರೆ ನಮ್ಮ ಆರೋಗ್ಯ, ಸಂಧಿವಾತದ ಸಮಸ್ಯೆ ಇರೋರಿಗೆ ವಾರದಲ್ಲಿ 1-2 ಸಲ ಇದನ್ನು ಕುಡಿಯೋದ್ರಿಂದ ನಮಗೆ ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕಸದಲ್ಲಿ ರಸ, ಕಸವಾಗಿ ಬಿಸಾಕುವ ತೆಂಗಿನ ನಾರಿಂದ 1 ಟೀ ರೆಡಿ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.